ಚೆನ್ನಾಗಿದೆ 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 ಸೂಪರ್ 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 ಚೆನ್ನಾಗಿದೆ ಸಿನಿಮಾದಲ್ಲಿ ಯಾರು ಆ್ಯಕ್ಟಿಂಗ್ ಇಷ್ಟ ಆಯಿತು? ಎಮ್ಮೆಗಳನ್ನ ಚೆನ್ನಾಗಿದೆ. ಕಾಣೋದು ಇಷ್ಟ ಆಯ್ತು ಸರ್. ಫೈನ್ ಡೈರೆಕ್ಷನ್ ಫೈನ್ ಮೂವಿ. ಸ್ಕ್ರಿಪ್ಟ್ ಚೆನ್ನಾಗಿದೆ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಕಮಲ ಹಿಂಗೆ ಬರುತ್ತೆ, ಹಿಂಗಿರುತ್ತೆ, ಒರಿಜಿನಾಲಿಟಿ ಹಿಂಗಿರುತ್ತೆ ಅಂತ. ನಾನು ಯಾವಾಗಲೂ ನೋಡ್ತಿದ್ದಿದ್ದು ಅಷ್ಟೇ, ಅಲ್ಲೂ ಇಲ್ಲೂ ಹಸು ಕೋನಗಳು. ಇವತ್ತು ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ನೋಡೋವಾಗ ತುಂಬ ಖುಷಿ ಅನಿಸ್ತು. ಅಂದರೆ ನಿಜಾಗ್ಲೂ ಇಷ್ಟು ಫೋಕಸ್ ಮಾಡಿ ತೆಗಿಬೋದಾ, ಇಷ್ಟು ಡೈರೆಕ್ಟಾಗಿ ಕಮಲದ ಬಗ್ಗೆ ತೆಗಿಬೋದಾ ಅಂತ ತುಂಬ ಚೆನ್ನಾಗಿ ಮಾಡಿದರು. ಆದರೂ ಹೆಗ್ಡೆ ಅವರು ಬಂದು ಅವ್ರು ಮಾತಾಡಿದ ಮೇಲೆ ಆ ಗೂಸ್ ಬಾಂಬ್ ಫೀಲಿಂಗ್ ಬರುತ್ತೆ. ತುಂಬ ಲಕ್ಕಿ ಅನಿಸ್ತು ಫಿಲಮ್ ನೋಡೋವಾಗ. ಕೆಲವು ಸೀನ್ಸು ಗೂಸ್ ಬಾಂಬ್ಸೆ. ಮೇನ್ಲಿ ಪ್ರಕಾಶ್ ರಾಜ್ ಅವರು ರವಿಶಂಕರ್ ಸರ್ ಆರ್ಗ್ಯೂ ಮಾಡೋವಾಗ ತುಂಬ ಡೆಪ್ತಾಗಿ ಆರ್ಗ್ಯೂ ಮಾಡ್ತಾರೆ. ರಿಯಾಲಿಟಿ ಏನೇನಿದೆ, ಕಮಲದ ವಿಚಾರ ಏನೇನಿದೆ. ನಮ್ಮ ಪ್ರಕಾಶ್ ಕೆಲವು ಮಾತು ಹೇಳುವಾಗ ಹೆಂಗೆ ಬೀಫ್ ಎಕ್ಸ್ಪೋರ್ಟ್ ಇಂಡಿಯಾದಲ್ಲಿ ಹೈಯೆಸ್ಟ್ ಆಗ್ತಿದ್ರು, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ದಿರಾ ಇಂಥ ಚಿಕ್ಕ ಚಿಕ್ಕ ಕೇಸಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದೆ ಅಂತ ಹೇಳುವಾಗ ನಿಜ ಅನಿಸ್ತು. ದೇರ್ ಆರ್ ಲಾಟ್ ಆಫ್ ಟಾಪಿಕ್ಸ್ ದಟ್ ನಾವು ಯೂತ್ ಕಾನ್ಸಂಟ್ರೇಟ್ ಮಾಡೋರು ತುಂಬ ಟಾಪಿಕ್ಸ್ ಇದ್ದಾವೆ. ಅದ್ರ ಮೇಲೆ ಹಿಂಗೆ ಕಮಲ ನೋಡಿ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸರ್. ಪಿಕ್ಚರ್ ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ, ಸೂಪರ್ ಇದೆ, ನೋಡಬಹುದು. ಜಲ್ಲಿಕಟ್ಟಿ ಅಂತ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ತುಳುನಾಡಲ್ಲಿ ನಾವು ಯಾಕೆ ಮಾಡಬಾರ್ದು ಅಂತ ನಮ್ಮ ರಾಜನ್ ಸಿಂಗ್ ಬಾಬು ಅವ್ರು ಕೇಳಿದ್ರು. ಸೊ ಅದಕ್ಕೋಸ್ಕರ ಪ್ರೊಡ್ಯೂಸರಾಗಿ ನನಗೆ ಮಂಜುನಾಥನ ಆಶೀರ್ವಾದದಿಂದ ಒಂದು ಪ್ರೊಡ್ಯೂಸರಾಗಿ ನಾನು ಮಾಡಿರೋದಕ್ಕೆ ಭಾಳ ಖುಷಿ ಇದೆ ಮೇಡಮ್. ಈಗ ಥಿಯೇಟ್ರಿಗೆ ಫಸ್ಟ್ ಶೋಗೆ ನಾನು ಬಂದೆ, ನೋಡಿಬಿಟ್ಟು ಜನರೆಲ್ಲ ಹೇಳಿರೋದು ನೋಡಿದರೆ ನಿಜವಾಗೂ ಭಾಳ ಖುಷಿಯಾಯಿತು. ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಜನ ಬಂದು ನೋಡಿ ನನ್ನನ್ನು ಖುಷಿಪಡಿಸಿ ಅಂತ ಇದು ಮಾಡ್ಬೋದು. ಇವಾಗ ಈ ಸಿನಿಮಾದಲ್ಲಿ ಹೈಲೈಟ್ ಅಂತ ಹೇಳಿದ್ರೆ ಕಂಬಳ. ನೀವು ಯಾವತ್ತಾದರೂ ಕಂಬಳ ನೋಡಿದ್ದೀರಾ ಮಂಗಳೂರಿಗೆ ಹೋಗಿ? ಹೌದು, ಇದಕ್ಕೆ ಮುಂಚೆ ನಾನು ಕಂಬಳ ನೋಡಿ ನನಗಿಷ್ಟ ಆಯಿತು ಮೇಡಮ್. ಕಂಬಳದು ಅದು ಇಷ್ಟ ಆಯಿತು ಅಂತಲೇ ನನ್ನ ಮನಸ್ಸಲ್ಲಿ ಇತ್ತಿತ್ತು ನನಗೆ. ಇಂಥ ಒಂದು ಆಪರ್ಚುನಿಟಿ ನೋಡೋಕ್ಕೆ ಅಂತ ಹೋಗಿದ್ದಿದ್ದು. ಆದರೆ ಇವತ್ತು ಪ್ರೊಡ್ಯೂಸರ್ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಈ ಸಿನಿಮಾ ನೋಡಿದಾಗ ತುಂಬ ಜನ ಆ್ಯಕ್ಟರ್ಸ್ ನಮಗೆ ಮಂಗಳೂರವರೇ ಕಾಣ್ತಾರೆ. ಯಾವ ರೀತಿ ನಿಮ್ಮನ್ನು ಹೊಸ ಪ್ರೊಡ್ಯೂಸರ್ ಅಂತ ಹೇಳಿ ರಿಸೀವ್ ಮಾಡಿಕೊಂಡ್ರು? ಅಲ್ಲ, ಭಾಳ ಅತಿ ಗೌರವದಿಂದ ಅವರು ಒಂದೇ ಮಾತು ಕೇಳಿದ್ರು, ನಮ್ಮ ತುಳುನಾಡಿಗೆ ನಿಮಗೆ ಅಷ್ಟೊಂದು ಧೈರ್ಯ ಬಂದು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿರೋದು ಹೆಂಗೆ ಅಂತ. ನಾನು ತುಳುನಾಡು ಮೇಲೆ ಭಾಳ ವಿಶ್ವಾಸ ಇದೆ ನನಗೆ. ವೀರಕಮಲ ಮೇಲೆ ನನಗೆ ಮೂವಿ ಹೆಸರು ನಮ್ಮ ರಾಜನ್ ಸಿಂಗ್ ಬಾಬು ಅವ್ರು ಡೈರೆಕ್ಟರ್ ಆಗಿರೋದ್ರಿಂದ ನನಗೆ ಭಾಳ ವಿಶ್ವಾಸದಿಂದ ಮಾಡ್ತೀನಿ. ಅದೆಲ್ಲ ಯೋಚನೆ ಇಲ್ಲ. ನಿಮ್ಮ ಬಗ್ಗೆ ನನಗೆ ಪ್ರೀತಿಯ ಜಾಸ್ತಿ ಇದೆ ಅಂತಲೇ ಮಾಡಿದ್ದೀನಿ. ಸಿನಿಮಾ ಅಂತ ಬಂದಾಗ ಎಲ್ಲ ಕಲಾವಿದರಿಗೂ ಅದೊಂದು ಕನಸಿನ ಕೂಸಾಗಿದೆ. ಇವತ್ತು ಕಲಾವಿದರು ಯಾರು ಬಂದೇ ಇಲ್ಲ, ಯಾಕಾಗಿ? ಅಲ್ಲ, ಆ್ಯಕ್ಚುಲಿ ಮಂಗಳೂರಲ್ಲಿ ಇವತ್ತೇ ರಿಲೀಸ್ ಇರೋದ್ರಿಂದ ಅಲ್ಲಿದ್ದಾರೆ. ನಮ್ಮ ರಾಜನ್ ಸಿಂಗ್ ಬಾಬು ಅವ್ರಿಗೆ ಸ್ವಲ್ಪ ಮೈ ಹುಷಾರಿಲ್ದ್ರಾಗಾಯಿತು. ನೆನ್ನೆಲ್ಲ ಪ್ರೆಸ್ ಮೀಟೆಲ್ಲ ಮಾಡಿದ್ದಾರೆ, ಎಲ್ಲ ಆಗಿದೆ. ಇವತ್ತು ಅವರಿಗೆ ಬರೋಕ್ಕಾಗಿರಲಿಲ್ಲ ಅಷ್ಟೇ ಮೇಡಮ್, ಇನ್ನೇನಿಲ್ಲ. ನೀವು ಯಾವಾಗಾದರೂ ಮಂಗಳೂರಿಗೆ ಜನರ ಜೊತೆ ಸಿನಿಮಾ ನೋಡಿ ಹೋಗುವಂಥ ಪ್ಲ್ಯಾನ್ಸ್ ಇದೆಯಾ? ಅಲ್ಲ, ಅಂಥ ಒಂದು ಅವಕಾಶ ಬಂದರೆ ಬಳಸ್ಕೊಂಡು. ಇದೇ ವೀರಕಂಬಳ ಸಿನಿಮಾನ? ವೀರಕಂಬಳ ಡೆಫಿನೆಟ್ಲಿ ಹಂಗೆ ನೋಡ್ತೀನಿ ಮೇಡಮ್, ಹೋಗ್ತೀನಿ. ಬೆಂಗಳೂರದಲ್ಲಿ ಮಾಡೋದ್ರಿಂದ ನಾನು ಫಸ್ಟ್ ಇಲ್ಲಿ ಬೆಂಗಳೂರು ಅಂತ, ನೆಕ್ಸ್ಟು ಹೋಗ್ತೀನಿ ಮಂಗಳೂರಿಗೆ ಹೋಗ್ತೀನಿ. ಫೈನಲಿ ಇವತ್ತು ಫಸ್ಟ್ ಶೋ ಆಯಿತು ಮೇಡಮ್. ಎಲ್ಲ ಕನ್ನಡಿಗರಿಗೂ ಸಿನಿ ಪ್ರೇಕ್ಷಕರಿಗೆ ಏನು ಕೇಳ್ಕೊಳ್ತೀರಾ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ? ನಾನು ಎಲ್ಲ ಕನ್ನಡಿಗರುಗಳು ಕೇಳ್ಕೊಳೋದು, ದಯವಿಟ್ಟು ಮನೆಯಿಂದ ಆಚೆ ಕಡೆ ಬಂದು ಒಂದು ಸಾತಿ ಪಿಕ್ಚರ್ ನೋಡಿ ನಿಮ್ಮ ಅಭಿಪ್ರಾಯಗಳು ಏನಿದೆ ಅಂತ ತಿಳಿಸಿ. ವೀರೇಂದ್ರ ಹೆಗಡೆ ಅಂದರೆ ಕರ್ನಾಟಕ ಅಂದರೆ ವೀರೇಂದ್ರ ಹೆಗಡೆ ಅವರು ಒಂದು ಪಾತ್ರೆ ಮಾಡಿರೋದ್ರಿಂದ ಅವ್ರಿಗೂ ಒಂದು ಖುಷಿ ಆಗುತ್ತೆ. ದಯವಿಟ್ಟು ಮನೆಯಿಂದ ಎಲ್ಲರೂ ಹೊರಗಡೆ ಬಂದು ಒಂದು ಸಾರಿ ನೋಡಿ ಅಂತ ಕೇಳ್ಕೊತೀನಿ ಮೇಡಮ್.